ರಾಜ್ಯದಲ್ಲಿ ಕೋಗಿಲು ರಾಜಕೀಯ ಬಹಳ ಸೌಂಡ್ ಮಾಡ್ತಾ ಇದೆ. ಆದರೆ ಬೇರೆಲ್ಲೂ ಇಲ್ಲದಂತ ಒಂದು ಸ್ಫೋಟಕ ಸತ್ಯವನ್ನ ನಿಮ್ಮ ಅಶ್ವವೇಗ ವಾಹಿನಿಯಲ್ಲಿ ನಾವು ನಿಮ್ಮೆದುರಿಗೆ ತೆರೆದಿಡ್ತಾ ಇದ್ದೀವಿ. ಕೋಗಿಲು ರಾಜಕೀಯದಲ್ಲಿ ಬೇರೆಲ್ಲೂ ಇಲ್ಲದಂತಹ ಸ್ಫೋಟಕ ಸುದ್ದಿ ನಿಮ್ಮ ಅಶ್ವವೇಗದಲ್ಲಿ ಆಸ್ ಎ ಬಿಗ್ ಎಕ್ಸ್ಕ್ಲೂಸಿವ್. ಈ ಸುದ್ದಿ ಬೇರೆಲ್ಲೂ ಕೂಡ ಪ್ರಸಾರವಾಗಲಿಲ್ಲ. ಸತ್ಯಾನ್ವೇಷಣೆ ಅಂದ್ರೆ ಇದೆ. ನಿಮ್ಮ ಅಶ್ವವೇಗ ಸತ್ಯವನ್ನ ಬಯಲು ಮಾಡ್ತಾ ಇದೆ ನೋಡಿ. ಡಿಸೆಂಬರ್ 30ರ ಅಶೋಕ್ ರವರ ಸುದ್ದಿಗೋಷ್ಠಿ ಆಯ್ತಲ್ಲ, ಆ ತುಣುಕನ್ನ ಬೇರೆ ಯಾವ ಮೀಡಿಯಾಗಳು ತೋರಿಸಿರಲಿಲ್ಲ. ಆದ್ರೆ ನಿಮ್ಮ ಅಶ್ವವೇಗ ಇದೀಗ ಕೆಚ್ಚೆದೆಯಿಂದ ನಾವು ನಿಮ್ಮೆದುರಿಗೆ ತೋರಿಸ್ತಾ ಇದ್ದೀವಿ. ವಿಜಯ್ ಫೋಟೋ ಮುಚ್ಚಿಡಲು ಹರಸಾಹಸ ಪಟ್ರು ಯಾರು ಆರ್ ಅಶೋಕ್ ಅವರು. ಯಾರು ವಿಜಯ್ ಅಂತ ಹೇಳಿದ್ರೆ ಬಿಜೆಪಿಯ ನಿಷ್ಠಾವಂತ ಕಾರ್ಯಕರ್ತ. ಇಟ್ಕೊಳ್ಳಪ್ಪ ಸರಿಯಾಗಿ, ಯಾರಿಗೂ ಗೊತ್ತಿಲ್ದಿರಾ ಸರ್. ಆ ಫೋಟೋ ತೋರಿಸಿ ಅಂತ ಹೇಳಿದ್ರೆ ಅವರು ಮುಚ್ಚಿಡ್ತಾರೆ ಅಶೋಕ್ ರವರು. ಆ ವಿಜುವಲ್ ಅನ್ನ ಮೊದಲಿಗೆ ನಾವು ತೋರಿಸ್ಬಿಡ್ತೀವಿ. ಆ ವಿಜುವಲ್ ತೋರಿಸಿದ ನಂತರ ಒಂದಿಷ್ಟು ಮಾತಾಡೋದಿದೆ. ಇಬ್ಬರ ಪರಿಚಯವೂ ಕೂಡ ಇದೆ ಅವ್ರಿಗೆ. ಬಿಜೆಪಿಗೆ ತಿರುಗುಬಾಣ ಆಗುತ್ತಾ ಕೋಗಿಲು ರಾಜಕೀಯ ಅನ್ನುವಂತ ವಿಚಾರ. ಇದು ಅಶ್ವವೇಗ ನ್ಯೂಸ್ನ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ನಿಮ್ಮ ಎದುರಿಗೆ. ಇವತ್ತು ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾರಲ್ಲ ಬಿಜೆಪಿ ನಾಯಕರು, ಕೋಗಿಲು ಪ್ರಕರಣವನ್ನ ಇಟ್ಟುಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರಲ್ಲ. ಆದ್ರೆ ಈ ಒಂದು ತುಣುಕು ಅನೇಕ ಸತ್ಯಗಳನ್ನ ನಿಮ್ಮೆದುರಿಗೆ ತೆರೆದಿಡುತ್ತೆ. ಈ ಒಂದು ತುಣುಕು ಕೋಗಿಲೆಯ ಹಿಂದೆ ಯಾರ್ಯಾರಿದ್ದಾರೆ ಅದೆಲ್ಲದನ್ನ ತೆರೆದಿಡುತ್ತೆ. ವಿ ವಿಲ್ ಶೋ ಯು. ಕೆಲವೇ ಹೊತ್ತಿನಲ್ಲಿ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಅಕ್ರಮದ ಆರೋಪ ಮಾಡುವಾಗ ಕಾಂಗ್ರೆಸ್ ಕಾರ್ಯಕರ್ತನೋರ್ವನ ಫೋಟೋವನ್ನ ತೋರಿಸ್ತಾರೆ ಯಾರು ಆರ್ ಅಶೋಕ್ ಅವರು. ಆದ್ರೆ ಅದರ ಪಕ್ಕದಲ್ಲಿ ಬಿಜೆಪಿ ಕಾರ್ಯಕರ್ತನನ್ನ ಮುಚ್ಚಿಡುವ ಪ್ರಯತ್ನವನ್ನು ಮಾಡ್ತಾರೆ. ಅವರಿಬ್ರು ದೋಸ್ತಿಗಳ ರೀತಿಯಲ್ಲಿ ಒಟ್ಟಿಗೆ ಕೂತ್ಕೊಂಡಿದ್ದಂತ ಫೋಟೋವನ್ನ ಕಣ್ಮರೆಸುವ ರೀತಿಯಲ್ಲಿ ಅವರು ಒದ್ದಾಡ್ತಾರೆ. ಸರ್ ಫೋಟೋ ಕೊಡಿ ಸರ್ ಅಂತ ಮೀಡಿಯಾದವ್ರು ಕೇಳಿದ್ರೆ ಇಲ್ಲಪ್ಪ ಕೊಡಲ್ಲ ಅಂತ ಹೇಳಿ ಪೇಚಿಗೆ ಒಳಗಾಗ್ತಾರೆ ಆರ್ ಅಶೋಕ್. ಹಂಗಾದ್ರೆ ಕೋಗಿಲು ಹಿಂದೆ ಯಾರ್ಯಾರಿದ್ದಾರೆ? ಈಗಾಗಲೇ ಪೋಸ್ಟರ್ ವಾರ್ ಬೇರೆ ಅಲ್ಲಿ ಆರಂಭ ಆಗ್ಬಿಟ್ಟಿದೆ ಅಂತೆ. ಕೇವಲ ಕಾಂಗ್ರೆಸ್ ಕಾರ್ಯಕರ್ತ ಮಾತ್ರನೋ ಬಿಜೆಪಿ ಅವರು ಅಂತ ವಿಜುವಲ್ ನೋಡ್ಕೊಂಡು ಬನ್ನಿ, ನಾವು ಮಾತಾಡೋದಿದೆ. ಬಾಳುವಂತ ಜಮೀನ್ನ ಇವನು ಯಾರೋ ಅವನು ವಕ್ರಂ ಪಾಷಾನ ಬೇಕನಪ್ಪ. ಏನಪ್ಪ ಇಬ್ಬರು ಕಡಿದ್ಯಾ? ಹಿಯರ್ ಇದೇನಪ್ಪ ಇಬ್ಬರನ್ನ ಇಟ್ಕೊಂಡಿದ್ಯಾ? ವಾವ್, ಅಲ್ಲೇ ಅಶೋಕ್ ಸರ್ ಕೈ ಚಳಕ ಮ್ಯಾಜಿಷಿಯನ್ ಆಗ್ಬೇಕಿತ್ತು ನೀವು. ನೋಡಿ ಇದೇ ವಿಜುವಲ್ ನಾನು ಮಾತಾಡ್ತಾ ಇರುವಂಥದ್ದು. ಆ ಪಕ್ಕದಲ್ಲಿ ಯಾರಿದ್ದಾರೆ ಈಗ ತಿರ್ಸಿ ತೋರಿಸಿದ್ರು, ಇವ್ರು ತೋರಿಸ್ತಾ ಇರೋದು ವಾಸಿಂ. ಆದ್ರೆ ಈ ಮೊದಲು ಅದ್ರ ಪಕ್ಕದಲ್ಲಿರೋದು ವಿಜಯ್, ಬಿಜೆಪಿ ಕಾರ್ಯಕರ್ತ. ವಾಟ್ ಅನ್ ಇಂಟ್ರೆಸ್ಟಿಂಗ್ ಟರ್ನಿಂಗ್ ಪಾಯಿಂಟ್. ಅಕ್ರಮದ ಮತ್ತೊಬ್ಬ ರೂವಾರಿ ವಾಸಿಂ ಅಂತೆ. ಅವರು ಆ ಫೋಟೋ ತೋರಿಸ್ತಾ ಹೇಳ್ತಾರೆ, ನನಗೆ ಬಹಳ ನಗು ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಆ ಪಕ್ಕದಲ್ಲಿ ಇರ್ದದ್ದು ವಿಜಯ್ ಅನ್ನುವಾತ ಬಿಜೆಪಿ ಕಾರ್ಯಕರ್ತ. ಇವರಿಬ್ರು ಒಟ್ಟಿಗೆ ಸೇರ್ಕೊಂಡು ಮಾಡಿದ್ರ ಹಂಗಾದ್ರೆ 165 ಮನೆಗಳನ್ನ ಅಕ್ರಮವಾಗಿ ಕಟ್ಟಲಾಯ್ತಲ್ಲ. ಇದರಲ್ಲಿ ವಾಸಿಂ ಜೊತೆ ವಿಜಯ್ ಕೂಡ ಇದ್ದಾರಾ? ಆ ವಿಜಯನ್ನ ಮುಚ್ಚಿಡೋ ಪ್ರಯತ್ನವನ್ನ ಮಾಡಿದ್ರ? ವಿಜುವಲ್ ಅನ್ನ ಪುನಃ ಹಾಕ್ತೀವಿ ನೋಡಿ. ಆ ಫೋಟೋ ತೋರ್ಸೋಕ್ಕಿಂತ ಮೊದಲಿಗೆ ಹೇಳ್ತಾರೆ ಅಶೋಕ್ ಅವರು, ಯಾರಪ್ಪ ಇಬ್ರು ಫೋಟೋನ ಒಟ್ಟಿಗೆ ಇಟ್ಟಿದ್ದು ಅಂತ ಹೇಳಿ. ಇಬ್ರು ಫೋಟೋನ ಯಾರಪ್ಪ ಒಟ್ಟಿಗೆ ಇಟ್ಟಿದ್ದು ಅಂತ ಹೇಳ್ತಾರೆ. ವಿ ವಿಲ್ ಪ್ಲೇ ಇಟ್ ಅಗೇನ್ ನೋಡಿ ಇನ್ನೊಂದ್ಸತಿ. 650 ಕೋಟಿ ಬೆಲೆ ಬಾಳುವಂತ ಜಮೀನ್ನ ಇವನು ಯಾರೋ ಅವನು ವಕ್ರಂ ಪಾಷಾನ ಬೇಕನಪ್ಪ. ಏನಪ್ಪ ಇಬ್ಬರು ಕಡಿದ್ಯಾ? ಓಕೆ, ಇಂಟ್ರೆಸ್ಟಿಂಗ್. ಇವರು ವಾಸಿಂ, ದ ಗ್ರೇಟ್ ಕಾಂಗ್ರೆಸ್ ಲೀಡರ್. ಹೆಂಗಾಗ್ತಾನೆ ಏಜೆಂಟ್. ಇವರು ಕಾಂಗ್ರೆಸ್ ಪರವಾಗಿ ಅಲ್ಲಿ ಮನೆಗಳನ್ನ ಹಾಕ್ಸಿದ್ದಾರೆ. 650 ಕೋಟಿ ಗುಳುಂ. ಇವರು ಕಾಂಗ್ರೆಸ್ ಲೀಡರು.
ಕೊಡಲ್ಲ. ಇಟ್ಕೊಳ್ಳಪ್ಪ, ಸರಿ, ಯಾರು ಗೊತ್ತಿಲ್ದಿರ. ಇದಾದ್ಮೇಲೆ ಏನಾಗುತ್ತೆ, ಇಷ್ಟಾದ್ಮೇಲೆ ಒಂದು ಲೆಟ್ರ್ ಬರ್ತೈತೆ 12/9/2025 ಯಲಹಂಕ ತಾಲೂಕು ಕೋಗಿಲು ಹೋಬಳಿ ಗ್ರಾಮದ ಸರ್ವೆ ನಂಬರ್ 90 ಘನತ್ಯಾಜ್ಯ ವಿಲೇವಾರಿಗೆ ಮಂಜೂರಾಗಿರುವ ಜಾಗದಲ್ಲಿ ಅಕ್ರಮ ಮನೆ ನಿರ್ಮಾಣ ಮಾಡುತ್ತಾ ಇದ್ದಾರೆ ಅಂತೇಳಿ ಕಂಪ್ಲೇಂಟ್ ಬರ್ತದೆ. ಕಂಪ್ಲೇಂಟ್ ತಹಸೀಲ್ದಾರ್ ಕೊಡೋದು 12/9/2025 ಸೆಪ್ಟೆಂಬರ್ 12. ಆದರೆ ಸದರಿ ಜಾಗದಲ್ಲಿ ಅನಧಿಕೃತವಾಗಿ ಮನೆಗಳನ್ನು ಕಟ್ಟುತ್ತಿರುವಾಗಿ ದೂರು ಅರ್ಜಿ ಸ್ವೀಕೃತವಾಗಿದೆ. ಆದ್ದರಿಂದ ಪ್ರಸ್ತಾವಿತ ಯಲಹಂಕ ಹೋಬಳಿ ಕೋಗಿಲುಗ್ರಾಮ ಸರ್ವೆ ನಂಬರ್ 49 ಘನತ್ಯಾಜ್ಯ ವಿಲೇವಾರಿ ಮಂಜೂರಾದ ಜಮೀನು ಯಾವುದೇ ಒತ್ತುವರಿಯಾದಂತೆ ಸಂರಕ್ಷಿಸಿಕೊಳ್ಳಲು ಕೋರಿದೆ. 650 ಕೋಟಿ ಬೆಲೆ ಬಾಳುವಂತ ಜಮೀನ ಇವನು ಯಾರೋ ವಿಜುವಲ್ ಅನ್ನ ಪುನಃ ಪ್ಲೇ ಮಾಡಿ ನಾನು ಎಕ್ಸ್ಪ್ಲೇನ್ ಮಾಡಬೇಕೀಗ. ಪುನಃ ಪ್ಲೇ ಮಾಡಿ. ಆರಂಭದಲ್ಲಿ ಹೇಳ್ತಾರೆ, ಯಾರ್ರೀ ಇದು, ಇಬ್ರು ಫೋಟೋನ ಒಟ್ಟಿಗೆ ಇಟ್ಟಿದ್ದು ಅಂತ ಹೇಳಿ ಲೆಫ್ಟ್ ಸೈಡ್ ನೋಡ್ತಾರೆ. ಲೆಫ್ಟ್ ಸೈಡ್ ಯಾರಿದ್ರು ಗೊತ್ತಾ? ಆ ಫೋಟೋ ಇಟ್ಟಂಥ BJPಯ ಕಾರ್ಯಕರ್ತರಿದ್ರು. ಗುರಾಯಿಸ್ತಾರೆ ನೋಡಿ, ಹೆಂಗೆ ಗುರಾಯಿಸ್ತಿದ್ದಾರೆ ಅಂತ ನೋಡಿ. ಕೆಂಗಣ್ಣಿನಿಂದ ವಜ್ರಮುನಿ ಲುಕ್ ಕೊಡ್ತಾ ಇದ್ದಾರೆ. ಯಾಕೋ ಇಬ್ಬರದ್ದು ಫೋಟೋ ಇಟ್ಟಿದ್ಯಾ, ನಾನು ಮರ್ಯಾದೆ ತೆಗಿತೀಯನೋ ಅಂತ ಮನಸ್ಸಲ್ಲಿ ಹೇಳ್ಕೊಳ್ತಾ ಗುರಾಯಿಸ್ತಾ ಇದ್ದಾರೆ ನೋಡಿ. ಈ ಕೂತ್ಕೊಂಡಿದ್ದಾರಲ್ಲ, ಇದು ವಿಜಯ್, BJPಯ ಕಾರ್ಯಕರ್ತ, ಅಶೋಕ್ ರವರಿಗೂ ಆಪ್ತನಾಗಿರುವಂಥವ್ರು. ಆ ನಂತರ ಫೋಟೋ ಟರ್ನ್ ಮಾಡ್ತಾರೆ, ಆದರೆ ಗುರಾಯಿಸೋದನ್ನು ನಿಲ್ಸಲ್ಲ. ಈ ಕಡೆ ತೋರಿಸ್ತಾರೆ, ನೋಡಿ ಇವನೇ ಅಕ್ರಮ ಮಾಡಿರೋದು, ವಾಸಿಂ ಇವನೇ ರುವಾರಿ. ಇವನೊಬ್ಬನೇನ ರುವಾರಿ, ಪಕ್ಕದಲ್ಲಿರೋರು ಅವರಿಬ್ರು ಕ್ಲೋಸ್ ಫ್ರೆಂಡ್ಸ್ ಅನ್ಸುತ್ತೆ, ಇಬ್ರು ಒಟ್ಟಿಗೆ ಸೇರ್ಕೊಂಡು ಮಾಡ್ದಂಗಿದೆ, ರುವಾರಿ ಅಂತ ಹೇಳ್ತಾರೆ. ಈಗ ಈ ಕ್ಷಣದಲ್ಲಿ, ಈಗೇನು ನೀವು ನೋಡ್ತಾ ಇದ್ದೀರಿ, ಈ ಕ್ಷಣದಲ್ಲಿ ಮಾಧ್ಯಮದವರು ಸರ್ ಫೋಟೋ ಕೊಡಿ ಸರ್ ಅಂತ ಹೇಳ್ತಾರೆ, ನಾವು ನೋಡ್ತೀವಿ ಅಂತ ಹೇಳ್ತಾರೆ. ಆ ಫೋಟೋನ ಅವ್ರು ಕೊಡಲ್ಲ, ಹಾಗೆ ಮರ್ಚಿ ಈಗ ಸೈಡ್ಗೆ ಹಾಕ್ತಾರೆ ನೋಡಿ. ಆ ಯಾವ ಕಾರ್ಯಕರ್ತ ಫೋಟೋ ಕೊಟ್ಟಿದ್ನೋ ಅವನಿಗೆ ಕೊಡಕ್ಕೆ ಹೋಗ್ತಾರೆ, ಅವನಿಗೆ ಕೊಟ್ಟರೆ ಜೇಬಿಗೆ ಹಾಕೊಂಡ್ರೆ ಗೊತ್ತಾಗ್ಲಿಲ್ಲ. ಈಗ ನೋಡಿ ಮಾಧ್ಯಮದವ್ರು ಕೇಳ್ತಾರೆ, ಸರ್ ಫೋಟೋ ಕೊಡಿ ಸರ್. ಇಲ್ಲ ಕೊಡಲ್ಲ. ಯಾಕೆ? ಕೊಟ್ರೆ ಗುಟ್ಟು ಬಯಲಾಗ್ಬಿಡುತ್ತೆ, ಕೊಟ್ರೆ ಸತ್ಯ ಹೊರಗೆ ಬರುತ್ತೆ. ಮಾಧ್ಯಮದವ್ರು ಕೇಳ್ತಾರೆ, ನೀವು ಮಾಧ್ಯಮಗಳ ಕಣ್ಣು ಮುಚ್ಚಿಸಬಹುದು ಅಂತ ಎಣಿಸಿರಬಹುದು, ನಾವು ಟೀಮ್ ಅಶ್ವವೇಗ ಕಣ್ಣಲ್ಲಿ ಎಣ್ಣೆ ಬಿಡ್ಕೊಂಡು ನಿಮ್ಮನ್ನು ನೋಡ್ತಾ ಇರ್ತೀವಿ, ನಿಮ್ಮ ಪ್ರತಿ ನಡವಳಿಕೆಗಳನ್ನು ಕೂಡ ನೋಡ್ತಾ ಇರ್ತೀವಿ. ಆ ನಂತರ ಕೂಡಲೇ ಇನ್ನೊಂದು ಲೆಟರನ್ನು ಇಟ್ಕೊಂಡು ಅವರು ಶುರು ಮಾಡಿದ್ರು. ಸೊ ಇದ್ರ ಹಿಂದೆ ವಾಸಿಂ ಮಾತ್ರ ಇರೋದಾ ಅಥವಾ ವಿಜಯ್ ಕೂಡ ಇದ್ದಾರಾ ಅನ್ನುವಂತಹ ಅಂಶ ಇಲ್ಲಿ. ವಿಜಯ್ ಕೂಡ ವಾಸಿಂ ಜೊತೆ ಸೇರ್ಕೊಂಡು ಇಷ್ಟು ಮನೆಗಳನ್ನ 167 ಮನೆಗಳನ್ನ ಕಟ್ಟೋದ್ರಲ್ಲಿ ಇವರು ಕೂಡ ಶಾಮೀಲಾಗಿದ್ರಾ? ಯಾಕಂತ ಹೇಳಿದ್ರೆ 2 ವರ್ಷದ ಹಿಂದೆ ಇದ್ದದ್ದು ಯಾವ ಸರ್ಕಾರ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ. ಮತ್ತಷ್ಟು ಅಪ್ಡೇಟ್ಸ್ಗಳು ಲಭ್ಯವಾಗ್ತಾ ಇದೆ.